ಚಿನ್ನ ಅಂದ್ರೆ ಅರಳುತ್ತಿದ್ದ ಮಹಿಳೆಯರ ಮುಖದಲ್ಲಿ ಈಗ ಆತಂಕ ಕಾಣ್ತಾ ಇದೆ. ಬಂಗಾರ ಕೊಳ್ಳೋದಕ್ಕೆ ಆಗುತ್ತೋ ಇಲ್ವೋ ಅನ್ನುವಂತಹ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಹೆಂಗೆಳೆಯರ ಈ ಬೇಜಾರು ದೂರ ಮಾಡೋದಕ್ಕೆ ಚಿನ್ನದ ವ್ಯಾಪಾರಿಗಳು ಹೊಸ ಆಭರಣ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ ಬಂಗಾರದ ಬೆಲೆ. ಮಾರುಕಟ್ಟೆಗೆ ಬರುತ್ತಾ 14 ಕ್ಯಾರೆಟ್ ಗೋಲ್ಡ್. ಯಾವುದರ ಬೆಲೆ ಎಷ್ಟಾಗಿದೆಯೋ ಗೊತ್ತಿಲ್ಲ, ಆದರೆ ಬಂಗಾರದ ಬೆಲೆ ಮಾತ್ರ ಪ್ರತಿದಿನ ಏರುತ್ತಲೇ ಇದೆ. 1.5 ಲಕ್ಷ ಗಡಿದಾಟಿರುವಂತಹ 10 ಗ್ರಾಂ ಗೋಲ್ಡ್ ಮತ್ತಷ್ಟು ಹೆಚ್ಚಾಗುವ ಸೂಚನೆ ಸಿಕ್ಕಿದೆ. ಗೋಲ್ಡ್ ಖರೀದಿ ಮಾಡೋಕೆ ಆಗುತ್ತೋ ಇಲ್ಲೋ ಅನ್ನೋ ಮಹಿಳೆಯರ ಟೆನ್ಷನ್ಗೆ ಚಿನ್ನದ ವ್ಯಾಪಾರಿಗಳೇ ನಯಾ ಪ್ಲಾನ್ ಕಂಡುಹಿಡಿದಿದ್ದಾರೆ. ಅದೇ 14 ಕ್ಯಾರೆಟ್ ಗೋಲ್ಡ್. ಹೌದು, ನಿರಂತರ ಏರಿಕೆ ಕಾಣ್ತಿರುವಂತಹ ಬಂಗಾರದ ಬೆಲೆಗೆ ಗ್ರಾಹಕರು ಕಂಗಾಲಾಗಿ ಹೋಗಿದ್ದಾರೆ. ಮಿಡಲ್ ಕ್ಲಾಸ್ ಗ್ರಾಹಕರಂತೂ ಆಭರಣ ಖರೀದಿಯಿಂದ ಹಿಂದೆ ಸರಿದಿದ್ದಾರೆ. ಕಸ್ಟಮರ್ಸ್ ಕಮ್ಮಿ ಆಗ್ತಿರೋ ಬೆನ್ನಲ್ಲೇ ಗೋಲ್ಡ್ ವ್ಯಾಪಾರಿಗಳು ಇದೀಗ 14 ಕ್ಯಾರೆಟ್ ಗೋಲ್ಡ್ ಪರಿಚಯಿಸಲು ತಯಾರಿ ನಡೆಸಿದ್ದಾರೆ. ಆಭರಣ ಮಳಿಗೆಗಳಲ್ಲಿ ಖರೀದಿ ಕುಸಿದಿರುವ ಕಾರಣ 14 ಕ್ಯಾರೆಟ್ ಚಿನ್ನದ ಆಭರಣ ಪರಿಚಯಿಸಲು ಪ್ಲಾನ್ ಮಾಡಲಾಗಿದೆ. ಸದ್ಯ ಆಭರಣ ತಯಾರಿಕೆಗೆ 22 ಕ್ಯಾರೆಟ್ ಶುದ್ಧತೆಯ ಚಿನ್ನವನ್ನು ಬಳಸಲಾಗ್ತಾ ಇದೆ. ಕೇಂದ್ರ ಸರ್ಕಾರ 18 ಕ್ಯಾರೆಟ್ ಶುದ್ಧತೆಯ ಆಭರಣ ತಯಾರಿಕೆಗೆ ಅನುಮತಿ ನೀಡಿದ್ರೂ ಅದನ್ನ ಹೆಚ್ಚಾಗಿ ಡೈಮಂಡ್ ಆಭರಣಗಳ ತಯಾರಿಕೆಯಲ್ಲಿ ಮಾತ್ರ ಬಳಸಲಾಗುತ್ತದೆ. ಆದರೆ ಈಗ ಸಾಮಾನ್ಯ ಆಭರಣಗಳಿಗೂ 18 ಹಾಗೂ 14 ಕ್ಯಾರೆಟ್ ಚಿನ್ನ ಬಳಸಲು ಪ್ಲಾನ್ ಮಾಡಲಾಗ್ತಾ ಇದೆ. 18 ಕ್ಯಾರೆಟ್ ಅಂದ್ರೆ 75% ಪ್ಯೂರಿಟಿ ಇರುತ್ತೆ. 24 ಕ್ಯಾರೆಟ್ ಅಂದ್ರೆ 100% ಇರುತ್ತೆ. 22 ಕ್ಯಾರೆಟ್ ಅಂದ್ರೆ 91.60 ಇರುತ್ತೆ. ಅದಕ್ಕೋಸ್ಕರ ಪ್ಯೂರಿಟಿ ಕಮ್ಮಿ ಬರೋದ್ರಿಂದ 22ಗೂ 18ಗೂ ಬಹುಶಃ 2,000 ರೂಪಾಯಿ 1 ಗ್ರಾಮಿಗೆ ಕಡಿಮೆ ಆಗೋದ್ರಿಂದ ಅದರ ಕಡೆ ಬಡ್ಜೆಟ್ಗೋಸ್ಕರ ಅದನ್ನ ಹಂಗೂ ಮಾಡಬಹುದಾ ಅನ್ನೋದು ಒಂದು ಚರ್ಚೆಗಳು ಪ್ರಾರಂಭ ಆಗಿದೆ. 18 ಕ್ಯಾರೆಟ್ ಬಂಗಾರದಲ್ಲಿ 25% ಪ್ಯೂರಿಟಿ ಇರುತ್ತೆ. ಹಾಲ್ಮಾರ್ಕ್ ವೇಳೆ 750 ಅಂತ ನಮೂದಿಸಬೇಕು. 18 ಕ್ಯಾರೆಟ್ ಗೋಲ್ಡ್ ಬೆಲೆ ಪ್ರತಿ ಗ್ರಾಮ್ಗೆ 2,000 ರೂಪಾಯಿ ಕಡಿಮೆ ಇರಲಿದೆ. ಮುಂಬರುವಂತಹ ದಿನಗಳಲ್ಲಿ 14 ಜೊತೆಗೆ 9 ಹಾಗೂ 7 ಕ್ಯಾರೆಟ್ ಗೋಲ್ಡ್ ಆಭರಣಗಳನ್ನು ಪರಿಚಯಿಸಲು ಚಿಂತನೆ ನಡೆಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿನ್ನ ಅಂದ್ರೆ ಅರಳುತ್ತಿದ್ದ ಮಹಿಳೆಯರ ಮುಖದಲ್ಲಿ ಈಗ ಆತಂಕ ಕಾಣ್ತಾ ಇದೆ. ಬಂಗಾರ ಕೊಳ್ಳೋದಕ್ಕೆ ಆಗುತ್ತೋ ಇಲ್ವೋ ಅನ್ನುವಂತಹ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಹೆಂಗೆಳೆಯರ ಈ ಬೇಜಾರು ದೂರ ಮಾಡೋದಕ್ಕೆ ಚಿನ್ನದ ವ್ಯಾಪಾರಿಗಳು ಹೊಸ ಆಭರಣ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ ಬಂಗಾರದ ಬೆಲೆ. ಮಾರುಕಟ್ಟೆಗೆ ಬರುತ್ತಾ 14 ಕ್ಯಾರೆಟ್ ಗೋಲ್ಡ್. ಯಾವುದರ ಬೆಲೆ ಎಷ್ಟಾಗಿದೆಯೋ ಗೊತ್ತಿಲ್ಲ, ಆದರೆ ಬಂಗಾರದ ಬೆಲೆ ಮಾತ್ರ ಪ್ರತಿದಿನ ಏರುತ್ತಲೇ ಇದೆ. 1.5 ಲಕ್ಷ ಗಡಿದಾಟಿರುವಂತಹ 10 ಗ್ರಾಂ ಗೋಲ್ಡ್ ಮತ್ತಷ್ಟು ಹೆಚ್ಚಾಗುವ ಸೂಚನೆ ಸಿಕ್ಕಿದೆ. ಗೋಲ್ಡ್ ಖರೀದಿ ಮಾಡೋಕೆ ಆಗುತ್ತೋ ಇಲ್ಲೋ ಅನ್ನೋ ಮಹಿಳೆಯರ ಟೆನ್ಷನ್ಗೆ ಚಿನ್ನದ ವ್ಯಾಪಾರಿಗಳೇ ನಯಾ ಪ್ಲಾನ್ ಕಂಡುಹಿಡಿದಿದ್ದಾರೆ. ಅದೇ 14 ಕ್ಯಾರೆಟ್ ಗೋಲ್ಡ್. ಹೌದು, ನಿರಂತರ ಏರಿಕೆ ಕಾಣ್ತಿರುವಂತಹ ಬಂಗಾರದ ಬೆಲೆಗೆ ಗ್ರಾಹಕರು ಕಂಗಾಲಾಗಿ ಹೋಗಿದ್ದಾರೆ. ಮಿಡಲ್ ಕ್ಲಾಸ್ ಗ್ರಾಹಕರಂತೂ ಆಭರಣ ಖರೀದಿಯಿಂದ ಹಿಂದೆ ಸರಿದಿದ್ದಾರೆ. ಕಸ್ಟಮರ್ಸ್ ಕಮ್ಮಿ ಆಗ್ತಿರೋ ಬೆನ್ನಲ್ಲೇ ಗೋಲ್ಡ್ ವ್ಯಾಪಾರಿಗಳು ಇದೀಗ 14 ಕ್ಯಾರೆಟ್ ಗೋಲ್ಡ್ ಪರಿಚಯಿಸಲು ತಯಾರಿ ನಡೆಸಿದ್ದಾರೆ. ಆಭರಣ ಮಳಿಗೆಗಳಲ್ಲಿ ಖರೀದಿ ಕುಸಿದಿರುವ ಕಾರಣ 14 ಕ್ಯಾರೆಟ್ ಚಿನ್ನದ ಆಭರಣ ಪರಿಚಯಿಸಲು ಪ್ಲಾನ್ ಮಾಡಲಾಗಿದೆ. ಸದ್ಯ ಆಭರಣ ತಯಾರಿಕೆಗೆ 22 ಕ್ಯಾರೆಟ್ ಶುದ್ಧತೆಯ ಚಿನ್ನವನ್ನು ಬಳಸಲಾಗ್ತಾ ಇದೆ. ಕೇಂದ್ರ ಸರ್ಕಾರ 18 ಕ್ಯಾರೆಟ್ ಶುದ್ಧತೆಯ ಆಭರಣ ತಯಾರಿಕೆಗೆ ಅನುಮತಿ ನೀಡಿದ್ರೂ ಅದನ್ನ ಹೆಚ್ಚಾಗಿ ಡೈಮಂಡ್ ಆಭರಣಗಳ ತಯಾರಿಕೆಯಲ್ಲಿ ಮಾತ್ರ ಬಳಸಲಾಗುತ್ತದೆ. ಆದರೆ ಈಗ ಸಾಮಾನ್ಯ ಆಭರಣಗಳಿಗೂ 18 ಹಾಗೂ 14 ಕ್ಯಾರೆಟ್ ಚಿನ್ನ ಬಳಸಲು ಪ್ಲಾನ್ ಮಾಡಲಾಗ್ತಾ ಇದೆ. 18 ಕ್ಯಾರೆಟ್ ಅಂದ್ರೆ 75% ಪ್ಯೂರಿಟಿ ಇರುತ್ತೆ. 24 ಕ್ಯಾರೆಟ್ ಅಂದ್ರೆ 100% ಇರುತ್ತೆ. 22 ಕ್ಯಾರೆಟ್ ಅಂದ್ರೆ 91.60 ಇರುತ್ತೆ. ಅದಕ್ಕೋಸ್ಕರ ಪ್ಯೂರಿಟಿ ಕಮ್ಮಿ ಬರೋದ್ರಿಂದ 22ಗೂ 18ಗೂ ಬಹುಶಃ 2,000 ರೂಪಾಯಿ
1 ಗ್ರಾಮಿಗೆ ಕಡಿಮೆ ಆಗೋದ್ರಿಂದ ಅದ್ರ ಕಡೆ ಬಡ್ಜೆಟ್ಗೋಸ್ಕರ ಅದನ್ನ ಹಂಗೂ ಮಾಡಬಹುದಾ ಅನ್ನೋದು ಒಂದು ಚರ್ಚೆಗಳು ಪ್ರಾರಂಭ ಆಗಿದೆ. 18 ಕ್ಯಾರೆಟ್ ಬಂಗಾರದಲ್ಲಿ ಶೇಕಡ 25ರಷ್ಟು ಪ್ಯೂರಿಟಿ ಇರುತ್ತೆ. ಹಾಲ್ ಮಾರ್ಕ್ ವೇಳೆ 750 ಅಂತ ನಮೂದಿಸಬೇಕು. 18 ಕ್ಯಾರೆಟ್ ಗೋಲ್ಡ್ ಬೆಲೆ ಪ್ರತಿ ಗ್ರಾಮ್ಗೆ 2,000 ರೂಪಾಯಿ ಕಡಿಮೆ ಇರಲಿದೆ. ಮುಂಬರುವಂತಹ ದಿನಗಳಲ್ಲಿ 14 ಜೊತೆಗೆ 9 ಹಾಗೂ 7 ಕ್ಯಾರೆಟ್ ಗೋಲ್ಡ್ ಆಭರಣಗಳನ್ನು ಪರಿಚಯಿಸಲು ಚಿಂತನೆ ನಡೆಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಚಿನ್ನ ಅಂದ್ರೆ ಅರಳುತ್ತಿದ್ದ ಮಹಿಳೆಯರ ಮುಖದಲ್ಲಿ ಈಗ ಆತಂಕ ಕಾಣ್ತಾ ಇದೆ. ಬಂಗಾರ ಕೊಳ್ಳೋದಕ್ಕೆ ಆಗುತ್ತೋ ಇಲ್ವೋ ಅನ್ನುವಂತಹ ಟೆನ್ಷನ್ ಶುರುವಾಗ್ಬಿಟ್ಟಿದೆ. ಹೆಂಗೆಳೆಯರ ಈ ಬೇಜಾರು ದೂರ ಮಾಡೋದಕ್ಕೆ ಚಿನ್ನದ ವ್ಯಾಪಾರಿಗಳು ಹೊಸ ಆಭರಣ ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ಲಾನ್ ಮಾಡಿದ್ದಾರೆ. ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ ಬಂಗಾರದ ಬೆಲೆ. ಮಾರುಕಟ್ಟೆಗೆ ಬರುತ್ತಾ 14 ಕ್ಯಾರೆಟ್ ಗೋಲ್ಡ್. ಯಾವುದರ ಬೆಲೆ ಎಷ್ಟಾಗಿದೆಯೋ ಗೊತ್ತಿಲ್ಲ, ಆದರೆ ಬಂಗಾರದ ಬೆಲೆ ಮಾತ್ರ ಪ್ರತಿದಿನ ಏರುತ್ತಲೇ ಇದೆ. 1.5 ಲಕ್ಷ ಗಡಿದಾಟಿರುವಂತಹ 10 ಗ್ರಾಂ ಗೋಲ್ಡ್ ಮತ್ತಷ್ಟು ಹೆಚ್ಚಾಗುವ ಸೂಚನೆ ಸಿಕ್ಕಿದೆ. ಗೋಲ್ಡ್ ಖರೀದಿ ಮಾಡೋಕೆ ಆಗುತ್ತೋ ಇಲ್ಲೋ ಅನ್ನೋ ಮಹಿಳೆಯರ ಟೆನ್ಷನ್ಗೆ ಚಿನ್ನದ ವ್ಯಾಪಾರಿಗಳೇ ನಯಾ ಪ್ಲಾನ್ ಕಂಡುಹಿಡಿದಿದ್ದಾರೆ. ಅದೇ 14 ಕ್ಯಾರೆಟ್ ಗೋಲ್ಡ್. ಹೌದು, ನಿರಂತರ ಏರಿಕೆ ಕಾಣ್ತಿರುವಂತಹ ಬಂಗಾರದ ಬೆಲೆಗೆ ಗ್ರಾಹಕರು ಕಂಗಾಲಾಗಿ ಹೋಗಿದ್ದಾರೆ. ಮಿಡಲ್ ಕ್ಲಾಸ್ ಗ್ರಾಹಕರಂತೂ ಆಭರಣ ಖರೀದಿಯಿಂದ ಹಿಂದೆ ಸರಿದಿದ್ದಾರೆ. ಕಸ್ಟಮರ್ಸ್ ಕಮ್ಮಿ ಆಗ್ತಿರೋ ಬೆನ್ನಲ್ಲೇ ಗೋಲ್ಡ್ ವ್ಯಾಪಾರಿಗಳು ಇದೀಗ 14 ಕ್ಯಾರೆಟ್ ಗೋಲ್ಡ್ ಪರಿಚಯಿಸಲು ತಯಾರಿ ನಡೆಸಿದ್ದಾರೆ. ಆಭರಣ ಮಳಿಗೆಗಳಲ್ಲಿ ಖರೀದಿ ಕುಸಿದಿರುವ ಕಾರಣ 14 ಕ್ಯಾರೆಟ್ ಚಿನ್ನದ ಆಭರಣ ಪರಿಚಯಿಸಲು ಪ್ಲಾನ್ ಮಾಡಲಾಗಿದೆ. ಸದ್ಯ ಆಭರಣ ತಯಾರಿಕೆಗೆ 22 ಕ್ಯಾರೆಟ್ ಶುದ್ಧತೆಯ ಚಿನ್ನವನ್ನು ಬಳಸಲಾಗ್ತಾ ಇದೆ. ಕೇಂದ್ರ ಸರ್ಕಾರ 18 ಕ್ಯಾರೆಟ್ ಶುದ್ಧತೆಯ ಆಭರಣ ತಯಾರಿಕೆಗೆ ಅನುಮತಿ ನೀಡಿದ್ರೂ ಅದನ್ನ ಹೆಚ್ಚಾಗಿ ಡೈಮಂಡ್ ಆಭರಣಗಳ ತಯಾರಿಕೆಯಲ್ಲಿ ಮಾತ್ರ ಬಳಸಲಾಗುತ್ತದೆ. ಆದರೆ ಈಗ ಸಾಮಾನ್ಯ ಆಭರಣಗಳಿಗೂ 18 ಹಾಗೂ 14 ಕ್ಯಾರೆಟ್ ಚಿನ್ನ ಬಳಸಲು ಪ್ಲಾನ್ ಮಾಡಲಾಗ್ತಾ ಇದೆ. 18 ಕ್ಯಾರೆಟ್ ಅಂದ್ರೆ 75% ಪ್ಯೂರಿಟಿ ಇರುತ್ತೆ. 24 ಕ್ಯಾರೆಟ್ ಅಂದ್ರೆ 100% ಇರುತ್ತೆ. 22 ಕ್ಯಾರೆಟ್ ಅಂದ್ರೆ 91.60 ಇರುತ್ತೆ. ಅದಕ್ಕೋಸ್ಕರ ಪ್ಯೂರಿಟಿ ಕಮ್ಮಿ ಬರೋದ್ರಿಂದ 22ಗುನು 18ಗುನು ಬಹುಶಃ 2,000 ರೂಪಾಯಿ 1 ಗ್ರಾಮಿಗೆ ಕಡಿಮೆ ಆಗೋದ್ರಿಂದ ಅದ್ರ ಕಡೆ ಬಡ್ಜೆಟ್ಗೋಸ್ಕರ ಅದನ್ನ ಹಂಗೂ ಮಾಡಬಹುದಾ ಅನ್ನೋದು ಒಂದು ಚರ್ಚೆಗಳು ಪ್ರಾರಂಭ ಆಗಿದೆ. 18 ಕ್ಯಾರೆಟ್ ಬಂಗಾರದಲ್ಲಿ ಶೇಕಡ 25ರಷ್ಟು ಪ್ಯೂರಿಟಿ ಇರುತ್ತೆ. ಹಾಲ್ ಮಾರ್ಕ್ ವೇಳೆ 750 ಅಂತ ನಮೂದಿಸಬೇಕು. 18 ಕ್ಯಾರೆಟ್ ಗೋಲ್ಡ್ ಬೆಲೆ ಪ್ರತಿ ಗ್ರಾಮ್ಗೆ 2,000 ರೂಪಾಯಿ ಕಡಿಮೆ ಇರಲಿದೆ. ಮುಂಬರುವಂತಹ ದಿನಗಳಲ್ಲಿ 14 ಜೊತೆಗೆ 9 ಹಾಗೂ 7 ಕ್ಯಾರೆಟ್ ಗೋಲ್ಡ್ ಆಭರಣಗಳನ್ನು ಪರಿಚಯಿಸಲು ಚಿಂತನೆ ನಡೆಸಲಾಗಿದೆ. ದೀಪ್ತಿ ತೋಳ್ಪಾಡಿ, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.